ಹಾಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಾರ್ಥನೆಯ ಶಕ್ತಿ ಎಂಬ ಈ ಕಾರ್ಯಕ್ರಮವನ್ನು ಆರಂಭಿಸಲು ಕೊಟ್ಟಂತಹ ದೇವರ ಚಿತ್ತಕ್ಕಾಗಿ ದೇವರನ್ನು ವಂದಿಸುತ್ತಾ, ತೋರಿಸಿದ ಕ್ರಿಸ್ತ ಯೇಸುವಿನ ಕೃಪೆಗಾಗಿ ಕ್ರಿಸ್ತ ಯೇಸುವನ್ನು ವಂದಿಸುತ್ತಾ, ಸಹಾಯ ಮಾಡಿ ನಡೆಸುತ್ತಿರುವ ಪವಿತ್ರಾತ್ಮನನ್ನು ನಾನು ವಂದಿಸುವವನಾಗಿದ್ದೇನೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇನೆಂದರೆ, ಎಲ್ಲ ದೇವ ಮಕ್ಕಳು ಪ್ರಾರ್ಥನೆಯಲ್ಲಿ ಬಲವಾಗಿದ್ದು ಹೋರಾಡುವವರಾಗಿ ಪ್ರಾರ್ಥನೆಯನ್ನು ಮಾಡಿ ಪವಿತ್ರಾತ್ಮ ಪ್ರೇರಿತರಾಗಿರಬೇಕೆಂಬುದೇ ಆಗಿದೆ. ಸರಿ, ಈ ದಿನದಲ್ಲಿ ನಾವು ನೋಡುವಂಥ ವಿಷಯವೇನೆಂದರೆ ಭೂಮಿಯ ಪ್ರಾರ್ಥನೆ. ನಮಗೆ ಆಶ್ಚರ್ಯವಾಗಿ ಕಾಣಬಹುದು, ಭೂಮಿಯು ಪ್ರಾರ್ಥನೆ ಮಾಡಿತ್ತಾ ಎಂಬುದಾಗಿ. ಭೂಮಿಯನ್ನು ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆದು ನೋಡುವಾಗ ಭೂಮಿಯು ಒಬ್ಬ ಪ್ರಾರ್ಥನಾ ವೀರನಾಗಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದಾಗಿದೆ. ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು ಎಂಬುದಾಗಿ. ಹೌದು ಪ್ರಿಯ ಸಹೋದರ ಸಹೋದರಿಯೇ, ಭೂಮಿಯು ಕ್ರಮವಿಲ್ಲದೆಯೂ ಅಸ್ತವ್ಯಸ್ತವಾಗಿಯೂ ಯಾವ ಆಕಾರವಿಲ್ಲದೆ ಆ ಭೂಮಿ ಇರುವುದನ್ನು ನಾವು ನೋಡುತ್ತೇವೆ. ಮಾತ್ರವಲ್ಲದೆ ಅದು ಬರಿದಾಗಿರುವುದನ್ನು ನಾವು ನೋಡುತ್ತೇವೆ. ಭೂಮಿಯು ಕೂಡ ಪ್ರಾರ್ಥಿಸಿದೆ ಏನೆಂಬುದಾದರೆ, ಕರ್ತನೇ, ಕ್ರಮವಿಲ್ಲದ ಈ ನನ್ನ ಜೀವಿತವನ್ನು ಕ್ರಮಪಡಿಸು, ಈ ಬರಿದಾದ ನನ್ನ ಜೀವಿತವನ್ನು ಹಚ್ಚ ಹಸಿರಿನ ತುಂಬಿಸು ಎಂಬುದಾಗಿ ಆ ಭೂಮಿಯು ಪ್ರಾರ್ಥಿಸುವಂಥದ್ದಾಗಿದೆ. ಹೌದು ಪ್ರಿಯ ಸಹೋದರ ಸಹೋದರಿಯೇ, ನಿನ್ನ ಜೀವಿತ ನನ್ನ ಜೀವಿತ ಒಂದು ವೇಳೆ ಕ್ರಮವಿಲ್ಲದೆ ಜೀವಿತವಾಗಿದೆಯಾ, ಬರಿದಾದ ಜೀವಿತವಾಗಿದೆಯಾ? ನಮ್ಮ ಕುಟುಂಬ ಜೀವಿತಗಳು, ನಮ್ಮ ದಾಂಪತ್ಯ ಜೀವಿತಗಳು, ಇಲ್ಲ ನಮ್ಮ ಸೇವಾ ಜೀವಿತಗಳು, ಇಲ್ಲ ನಮ್ಮ ವ್ಯಾಪಾರದ ಜೀವಿತಗಳು, ನಮ್ಮ ಮಕ್ಕಳು ಎಷ್ಟು ಹೇಳಿದರೂ ಕ್ರಮಪಡಿಸಿಕೊಳ್ಳುತ್ತಿಲ್ಲವಾ? ನಾವು ಭೂಮಿ ಪ್ರಾರ್ಥಿಸಿದಂತೆ ಪ್ರಾರ್ಥಿಸುವವರಾಗಿರೋಣ. ಆ ದಿನ ಬಂದೇ ಬಿಟ್ಟಿತು, ಭೂಮಿಯ ಪ್ರಾರ್ಥನೆಯು ಕೇಳುವ ದಿನ. ದೇವರು ಭೂಮಿಯು ಕ್ರಮವಿಲ್ಲದ ಭೂಮಿಯನ್ನು ಕ್ರಮಪಡಿಸಿ ಬರಿದಾದ ಭೂಮಿಯನ್ನು ಹಚ್ಚ ಹಸಿರಿನಿಂದ ತುಂಬಿಸಿದನು. ಹುಲ್ಲುಗಳಿಂದಲೂ ಕಾಯಿ ಪಲ್ಯದ ಮರಗಳಿಂದಲೂ ಹಣ್ಣು ಬಿಡುವ ಮರಗಳಿಂದಲೂ ಹಚ್ಚ ಹಸಿರಾಗಿ ತುಂಬಿಸಿದನು. ಪ್ರಿಯ ದೇವ ಸಭೆಯೇ, ನಮ್ಮ ಜೀವಿತವನ್ನು, ಕ್ರಮವಿಲ್ಲದ ನಮ್ಮ ಜೀವಿತವನ್ನು ಕರ್ತನು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಕ್ರಮಪಡಿಸುವನಾಗಿದ್ದಾನೆ. ಆದರೆ ನಾವು ಪ್ರಾರ್ಥಿಸುವವರಾಗಿರಬೇಕು. ಈ ದಿನದಿಂದ ಭೂಮಿಯು ಪ್ರಾರ್ಥಿಸಿದಂತೆ ನಾವು ಪ್ರಾರ್ಥಿಸುವವರಾಗಿರೋಣ. ಕರ್ತನೆ, ಕ್ರಮವಿಲ್ಲದ ನಮ್ಮ ಜೀವಿತವನ್ನು ಕ್ರಮಪಡಿಸು ಎಂಬುದಾಗಿ. ನಮ್ಮ ವೈಯಕ್ತಿಕ ಜೀವಿತವನ್ನು, ಪ್ರಾರ್ಥನಾ ಜೀವಿತವನ್ನು, ಎಲ್ಲ ಥರದ ಜೀವಿತವನ್ನು ಕರ್ತನು ಕ್ರಮಪಡಿಸುವನಾಗಿದ್ದಾನೆ. ಮಾತ್ರವಲ್ಲದೆ ಬರಿದಾದ ನಮ್ಮ ಜೀವಿತದಲ್ಲಿ, ಶಾಪವಾದ ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ತರುವವನಾಗಿದ್ದಾನೆ. ಅಸಮಾಧಾನವಾಗಿ ಬರಿದಾಗಿರಬಹುದು, ಆದರೆ ಕರ್ತನು ಸಮಾಧಾನದಿಂದ ನಮ್ಮನ್ನು ತುಂಬಿಸುವವನಾಗಿದ್ದಾನೆ, ಸಂತೋಷದಿಂದ ತುಂಬಿಸುವತನಾಗಿದ್ದಾನೆ, ಆರೋಗ್ಯದಿಂದ ನಮ್ಮ ಜೀವಿತವನ್ನು ಆಶೀರ್ವದಿಸುವತನಾಗಿದ್ದಾನೆ. ನಮ್ಮ ಎಲ್ಲ ಭಾಗಗಳು ಇರುವಂಥ ಎಲ್ಲ ಬರಿದಾದ ಸ್ಥಿತಿಯನ್ನು ಕರ್ತನು ಬದಲು ಮಾಡಿ ನಮ್ಮನ್ನು ಆಶೀರ್ವಾದವನ್ನಾಗಿಯೂ, ಆರೋಗ್ಯವನ್ನಾಗಿಯೂ, ಸಮಾಧಾನವನ್ನಾಗಿಯೂ, ಸಮೃದ್ಧಿಯನ್ನಾಗಿಯೂ ಕರ್ತನು ನಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. ಪ್ರಿಯ ದೇವ ಜನರೇ, ಭೂಮಿಯು ಪ್ರಾರ್ಥಿಸಿದಂತೆ ನಾವು ಕೂಡ ಪ್ರಾರ್ಥಿಸಿ ನಮ್ಮ ಆಶೀರ್ವಾದವನ್ನು, ನಮ್ಮ ಆರೋಗ್ಯವನ್ನು, ನಮ್ಮ ಕ್ರಮಪಡಿಸುವಿಕೆಯನ್ನು ನಾವು ಹೊಂದಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣವೇ? ನಮ್ಮ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಅಪ್ಪ. ಈ ದಿನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಭೂಮಿಯನ್ನೇ ಕರ್ತನೆ, ಕ್ರಮವಿಲ್ಲದ ಭೂಮಿಯನ್ನೇ ನೀನು ಕ್ರಮಪಡಿಸಿದ್ದಿ, ಬರಿದಾದ ಭೂಮಿಯನ್ನೇ ನೀನು ಹಚ್ಚ ಹಸಿರಿನ ತುಂಬಿಸಿದ್ದಿ. ಅದೇ ಮೇರೆಗೆ ಈ ಪ್ರಾರ್ಥನೆಯನ್ನು ಕೇಳುತ್ತಿರುವಂಥ ಅಪ್ಪ, ಯಾವುದೇ ಮಕ್ಕಳು ಕರ್ತನೆ ಅವರ ಜೀವಿತದಲ್ಲಿ ಕ್ರಮವಿಲ್ಲದೆ ಜೀವಿಸುತ್ತಿರಬಹುದು ಕರ್ತ. ಅಪ್ಪ ತಂದೆ, ಅವರ ಯಾವ ಜೀವಿತವೂ ಕ್ರಮವಿಲ್ಲದೇ ಇರಬಹುದು ಕರ್ತನೆ. ಅವರ ಕುಟುಂಬದ ಯಾವುದೇ ಸದಸ್ಯರು ಕ್ರಮವಿಲ್ಲದೆ ಇರಬಹುದು. ಅವರ ಯಾವ ಜೀವಿತ ಕ್ಷೇತ್ರಗಳು ಬರಿದಾಗಿರಬಹುದು. ಅವರ ಜೀವಿತವನ್ನು ಕರ್ತನೆ ಕ್ರಮಪಡಿಸಿ ಅಪ್ಪ ತಂದೆಯೇ, ಬರಿದಾದ ಜೀವಿತವನ್ನು ಆಶೀರ್ವಾದದಿಂದ ಹಚ್ಚ ಹಸಿರಿನಂತೆ ಕರ್ತನೆ ಕಂಗೊಳಿಸುವ ರೀತಿಯಲ್ಲಿ ಕರ್ತನೆ ಸಮೃದ್ಧಿಯಿಂದ ತುಂಬಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್.